ಗವಿಸಿದ್ದೇಶ್ವರ ಮಹಾರಥೋತ್ಸವದ 2ನೇ ದಿನ ಮಹಾದಾಸೋಹಕ್ಕೆ ನಿರಂತರ 9 ವರ್ಷಗಳಿಂದ ಮಿರ್ಚಿ ಸೇವೆಯನ್ನು ಮಾಡ್ತಾ ಬಂದಿದ್ದೀವಿ. 7 ಕ್ವಿಂಟಲಿಂದ ಹಿಡಿದು ಇವತ್ತಿಗೆ 25 ಕ್ವಿಂಟಲ್ ಹಸಿ ಕಡಲೆಬೇಳೆ ಹಿಟ್ಟು, 22 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, 50 kg ಅಜವಾನ, 50 kg ಸೋಡಾ ಪುಡಿ, 100 kg ಉಪ್ಪು, 50 ಸಿಲಿಂಡರ್ಗಳು, ಈ ರೀತಿ 200 ಬಾಣಸಿಗರು ನಿರಂತರವಾಗಿ ಪ್ರತಿ 3 ತಾಸಿಗೊಮ್ಮೆ 20 ಜನ ಊರಿನ ತಂಡದವರು ನಿರಂತರವಾಗಿ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10ರವರೆಗೆ ನಿರಂತರವಾಗಿ ಈ ಮಿರ್ಚಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲ ಏನಂದ್ರೆ ಇದ್ರದ್ದು ಎಲ್ಲ ರೀತಿ ಖಾದ್ಯಗಳನ್ನು ಕೊಟ್ಟಿರ್ತಾರೆ, ಸ್ವೀಟ್ ಕೊಡ್ತಾರೆ, ಬಟ್ ಮಿರ್ಚಿ ಕೊಡೋದು ಭಾಳ ಅಸಾಧ್ಯದ ಕೆಲಸ. ನಾವು ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ ಸಮಾನ ಮನಸ್ಕರ ಗೆಳೆಯರ ಬಳಗ ಸೇರಿ ಈ ಕೆಲಸವನ್ನು ಕೈಗೆತ್ತಿಕೊಂಡಿದ್ವಿ. ಭಾಳಷ್ಟು ಖುಷಿ ಆಗುತ್ತೆ, ಯಾಕಂದರೆ ಮಿರ್ಚಿ ಕೊಡೋದು ಅಸಾಧ್ಯವಾದಂಥ ಕೆಲಸ. ಇಂಥ ಕೆಲಸವನ್ನು ಸುಮಾರು 15ರಿಂದ 20 ಊರವರು ನಮಗೆ ಸಾಥ್ ನೀಡಿದ್ದಾರೆ. ಇಲ್ಲಿ ಮಿರ್ಚಿ ಮಾಡೋದ್ರಿಂದ ಎಲ್ಲರಿಗೂ ಕೂಡ ಖುಷಿ ಇದೆ. ಹೌದು, ಈ ವರ್ಷದ ದಾಸೋಹಕ್ಕೆ ಸುಮಾರು ಏನಲ್ಲ ಅಂದ್ರೆ 10 ಲಕ್ಷ ಮಿರ್ಚಿಗಳು ಈ ಬಾರಿ ಮಾಡ್ತಾಯಿದ್ದೀವಿ ನಾವು. ಹೌದು, ಬೆಳಿಗ್ಗೆ ಈಗ 11 ಗಂಟೆಗೆ ಪ್ರಸಾದ ಚಾಲೂ ಆಗುತ್ತೆ, ಅಲ್ಲಿವರೆಗೂ ನಿರಂತರವಾಗಿ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ಮಿರ್ಚಿಯನ್ನು ನಾವು ಕೊಡ್ತಾಯಿದ್ವಿ. ಮಿರ್ಚಿ ಜಾತ್ರೆ ಸ್ಪೆಷಲ್ ಅನ್ನೋದಕ್ಕಂತೂ ಎಲ್ಲ ಭಕ್ಷ್ಯ ಭೋಜನಗಳು ಸರಿಯುತ್ತೆ, ಇಲ್ಲಿ ಎಲ್ಲ ಸಿಗ್ತಾವೆ. ಮಿರ್ಚಿ ಅಂತಲೇ ಈಗ ಬೇರೆ ಬೇರೆ ಕಡೆಯಿಂದ ಈಗ 3 ದಿನ ಆಯಿತು ಜಿಲೇಬಿ ಹಾಕ್ತಾ ಇದ್ದಾರೆ, ಒಂದು 5 ಲಕ್ಷ 6 ಲಕ್ಷ ಜಿಲೇಬಿ ಹಾಕಿದ್ದಾರೆ. ಮಿರ್ಚಿ ಅಂತೂ ವರ್ಷ ಈಗ 6 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಹೋದ ಸರ್ತಿ 5 ಲಕ್ಷದಿಂದ 6 ಲಕ್ಷ ಮಿರ್ಚಿ ಆಗಿತ್ತು, ಈ ಸರ್ತಿ 1 ಲಕ್ಷ 2 ಲಕ್ಷ ಹೆಚ್ಚಿಗೆ ಆಗ್ಬೋದು ಅಂತೇಳಿ ಜಾಸ್ತಿನೇ ಪ್ರಿಪೇರ್ ಮಾಡಿದ್ದೀವಿ. ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಮಿರ್ಚಿ ಅಂತೂ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದು ದಾಸೋಹದಲ್ಲಾಯಿತು, ಮಿರ್ಚಿ ಸೇವೆಯಲ್ಲಾಯಿತು. ಆವಾಗ 5 ಗಂಟೆಯಿಂದ ಇದುವರೆಗಾದರೂ ರಾತ್ರಿ 10:30 11 ಗಂಟೆವರೆಗೂ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಐಟಮು ಸಿಗೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಸ್ವಯಂ ಪ್ರೇರಿತವಾಗಿ ಅವರಾಗೇ ಬರ್ತಾರೆ ಸರ್. ಮತ್ತು ಕಾಣದ ಕೈಗಳು ಸಮೇತ ಇದಕ್ಕೆಲ್ಲ ದಾನಿಗಳು ಕೊಟ್ಟಿದ್ದಾರೆ. ನಮ್ಮದೇ ಆದಂಥ ಒಂದು ಮಿರ್ಚಿ ಸೇವಾ ಸಮಿತಿ ಇದೆ. ಆ ಮಿರ್ಚಿ ಸೇವಾ ಸಮಿತಿಯಿಂದ ಏನು ಪ್ರಿಪ್ರೇಷನ್ ಬೇಕೋ ಒಂದು ತಿಂಗಳ ಮೊದಲಿಂದನೇ ಮಾಡ್ತಿರ್ತೀವಿ ನಾವು. ಮೀಟಿಂಗ್ ಮಾಡಿಬಿಟ್ಟು ಏನು ಮಾಡಬೇಕು, ಎಷ್ಟು ಎಲ್ಲಿ ಮಾಡಬೇಕು ಅಂತ ಪ್ರತಿ ಇದಕ್ಕೆ 15 ಡೇಸ್ಗೆ 15 ದಿನಕ್ಕೆ ಒಂದು ಸರ್ತಿ ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಮಾಡಿಬಿಟ್ಟು ಇದನ್ನೆಲ್ಲ ಪ್ರಿಪ್ರೇಷನ್ ಮಾಡಿರ್ತೀವಿ. ಆದರೆ ಇವು ಏನು ಮಿರ್ಚಿ ಮುರಿಯೋರಾಯಿತು, ಮಿರ್ಚಿ ಹಾಕೋರಾಯಿತು, 4 ತಾಸಿಗೆ ಒಂದು ಸರ್ತಿ ಒಂದೊಂದು ಊರಿಂದ ಒಬ್ಬೊಬ್ಬರು ಬೇರೆ ಬರ್ತಾರೆ. ಬಂದುಬಿಟ್ಟು ಅವ್ರವ್ರ ಟೀಮ್ ಇದೆ, ಅವ್ರು ಬಂದು ಸ್ವಯಂ ಪ್ರೇರಿತವಾಗಿ ಅವರು ಬಾಣಸಿಗರು ಬಂದು ಅವರೇ ಕರ್ಕೊಂಬಂದು ಅವರೇ ಕೆಲಸ ಮಾಡ್ತಾರೆ. ಇವತ್ತು ಈಗ ಬಂದುಬಿಟ್ಟು ಒಂದು 200 ಜನ ಬಂದಿದ್ದಾರೆ ಬೇರೆ ಊರಿಂದ. ಸಾಯಂಕಾಲವರೆಗೂ ಬೇರೆ ಊರಿನ ಟೀಮ್ ಇದೆ, ಗೊಂಡಬಾಳು, ಚುಕ್ಕನಕಲ್ಲು, ಆಮೇಲೆ ಬೇರೆ ಊರಿಂದ ಒಂದು ಟೀಮ್ ಮಾಡಿದ್ದೀವಿ. ಅವರಿಗೆ ನಾವು ಪ್ರತಿ ವರ್ಷ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಗೆ ಈ ಟೈಮ್ ಅಂತ ಕೊಟ್ಟಿರ್ತೀವಿ. ಆ ಟೈಮ್ಗೆ ಅವರೇ ಬಂದು ಬಾಣಸಿಗರು ಕರ್ಕೊಂಬಂದು ಅವರೇ 2-3 ತಾಸು ಬಂದು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ 2ನೇ ದಿನವನ್ನು ಮಿರ್ಚಿ ಜಾತ್ರೆ ಅಂತಲೇ ಕರೀತಾರೆ. ಯಾಕಂದರೆ ಇಲ್ಲಿ ಲಕ್ಷ ಮಿರ್ಚಿಯನ್ನು ತಯಾರು ಮಾಡಿ ಭಕ್ತರಿಗೆ ಪ್ರಸಾದವಾಗಿ ವಿತರಣೆ ಮಾಡ್ತಾರೆ. ಸದ್ಯ ನಾನು ಈ ಒಂದು ಲಕ್ಷ ಸಂಖ್ಯೆಯಲ್ಲಿ ತಯಾರಾಗುವಂತಹ ಮಿರ್ಚಿ ತಯಾರಾಗುವಂಥ ಸ್ಥಳದಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಈಗಾಗಲೇ ಏನಂತಂದರೆ ಸುಮಾರು 500ಕ್ಕೂ ಹೆಚ್ಚು ಜನ ಬಾಣಸಿಗರಿಂದ ಏನಂದರೆ ಇಲ್ಲಿ ಮಿರ್ಚಿಯನ್ನು ಮಿರ್ಚಿಯನ್ನು ತಯಾರು ಮಾಡುವಂಥ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇವತ್ತು ಬೆಳಗ್ಗೆ 4 ಗಂಟೆಯಿಂದನೇ ಆರಂಭವಾದಂಥ ಈ ಒಂದು ಮಿರ್ಚಿ ತಯಾರಿಕೆ ಕಾರ್ಯ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ನಡೆಯುತ್ತೆ. ಇವತ್ತು ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದದಲ್ಲಿ ಮಿರ್ಚಿಯನ್ನು ನೀಡುವಂಥ ಒಂದು ವಾಡಿಕೆ ಸುಮಾರು 10 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಕೊಪ್ಪಳದ ಒಂದು ಗೆಳೆಯರ ಬಳಗದಿಂದ ಆರಂಭವಾದಂತಹ ಈ ಒಂದು ಮಿರ್ಚಿ ಜಾತ್ರೆ ಇವತ್ತು ಅತಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತು ಲಕ್ಷ ಸಂಖ್ಯೆಯಲ್ಲಿ ಏನು ಮಿರ್ಚಿಯನ್ನು ತಯಾರು ಮಾಡಿ ಇವತ್ತು ಅಂದರೆ ಸುಮಾರು 5ರಿಂದ 10 ಲಕ್ಷ ಜನರು ಏನು ಬರ್ತಾರೆ ಎಲ್ಲರಿಗೂ ಕೂಡ ಈ ಒಂದು ಮಿರ್ಚಿಯನ್ನು ವಿತರಣೆ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡು ಇಲ್ಲಿ ಮಿರ್ಚಿಯನ್ನು ತಯಾರು ಮಾಡಲಾಗ್ತಾ ಇದೆ. ಈ ಒಂದು ಇಷ್ಟೊಂದು ಪ್ರಮಾಣದಲ್ಲಿ ಮಿರ್ಚಿ ತಯಾರಿಕೆಗೆ ಸುಮಾರು 25 ಕ್ವಿಂಟಲ್ ಏನು ಕಡಲೆ ಹಿಟ್ಟನ್ನು ಬಳಕೆ ಮಾಡಲಾಗಿದೆ. 22 ಕ್ವಿಂಟಲ್ ಮೆಣಸಿನಕಾಯಿಯನ್ನು ಬಳಕೆ ಮಾಡಿ ಸುಮಾರು 500ಕ್ಕೂ ಹೆಚ್ಚು ಜನರು ಅಂದರೆ ಒಂದು ಸರದಿ ಸಾಲಿನಲ್ಲಿ ಅಂದರೆ 2 ಗಂಟೆಯಿಂದ 3 ಗಂಟೆವರೆಗೂ ಒಂದೊಂದು ಶಿಫ್ಟ್ನಂತೆ ಸುಮಾರು 100ಕ್ಕೂ ಹೆಚ್ಚು ಜನರು ಇಲ್ಲಿ ಬಾಣಸಿಗರು ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ ತಯಾರಾದಂತಹ ಈ ಮಿರ್ಚಿಗಳನ್ನು ತೆಗೆದುಕೊಂಡು ಬಂದು ಈ ರೀತಿ ಪಕ್ಕದಲ್ಲೇ ಒಂದು ಸ್ಟಾಕನ್ನು ಮಾಡ್ತಾರೆ. ಅಂದರೆ ಇಲ್ಲಿಂದ 11 ಗಂಟೆಗೆ ಶುರುವಾಗಂಥ ಪ್ರಸಾದ ವಿತರಣೆ ಕಾರ್ಯಕ್ರಮ ಏನು ಶುರುವಾಗುತ್ತೆ ಅಲ್ಲಿಂದ ಮಿರ್ಚಿಯನ್ನು ವಿತರಣೆ ಮಾಡುವಂಥ ಕೆಲಸ ನಿರಂತರವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ನಡೆದುಕೊಂಡಂಥ ಬರ್ತಕ್ಕಂತಹ ಈ ಒಂದು ಮಿರ್ಚಿ ಜಾತ್ರೆ ಏನಿದೆ ಸಾಕಷ್ಟು ವಿಶೇಷತೆಗಳನ್ನು ತುಂಬಿಕೊಂಡಿದೆ. ಯಾಕಂದರೆ ಇಲ್ಲಿ ಕೆಲಸವನ್ನು ಮಾಡುವಂಥ ಪ್ರತಿಯೊಬ್ಬರು ಕೂಡ ಅಂದರೆ ಸ್ವಯಂ ಪ್ರೇರಿತವಾಗಿ ಈ ಒಂದು ಜಾತ್ರೆಗೆ ಆಗಮಿಸ್ತಾರೆ. ತಮ್ಮ ಸೇವಾ ಕಾರ್ಯವನ್ನು ಕೂಡ ಇಲ್ಲಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಏನಂತಂದರೆ ಸುಮಾರು 10 ವರ್ಷಗಳ
ವರ್ಷಗಳಿಂದ ಈ ಒಂದು ಮಿರ್ಚಿಯನ್ನು ಇಲ್ಲಿ ತಯಾರು ಮಾಡ್ತಾ ಇರೋ ಕಾರಣ ಗವಿಮಠದ ಜಾತ್ರೆ ನಡೆದ ಮಾರನೇ ದಿನ ಅಂದರೆ ಎರಡನೇ ದಿನದ ಜಾತ್ರೆಯನ್ನು ಏನು ವಿಶೇಷವಾಗಿ ಮಿರ್ಚಿ ಜಾತ್ರೆ ಅಂತಲೇ ಕರಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸಿದ್ದರಾಮ್ ಜೊತೆ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.